ಡೈನಿಂಗ್ ಟೇಬಲ್ ಮುಂದೆ ಸುಮಾರು 30 ವರ್ಷದ ಮಹಿಳೆ ದಿನಸಿ ಪದಾರ್ಥಗಳನ್ನು ಆರಿಸುತ್ತಾ ನಿಂತಿರುವುದರಿಂದ ಕಥೆ ಆರಂಭವಾಗುತ್ತದೆ. ಆಕೆಯ ತಾಯಿ ಅಡುಗೆ ಮಾಡಲು ಸಿದ್ಧವಾಗುತ್ತಿದ್ದಾಳೆ. ಈ ಸಮಯದಲ್ಲಿ ತನ್ನ ಮೊಮ್ಮಗಳು ಹೆನ್ನ ಹಚ್ಚಿಕೊಂಡು ಫ್ಯಾನ್ನ ಎದುರು ತಲೆ ಕೊಟ್ಟು ಒಣಗಿಸಲು ಕುಳಿತಿರುವುದನ್ನು ಅಜ್ಜಿ ನೋಡುತ್ತಾಳೆ. ಅಜ್ಜಿ ತಿರುಗಿ ಕೇಳುತ್ತಾಳೆ, ಇದೇನಿದು? ಮೊಮ್ಮಗಳು ಪ್ರತಿಕ್ರಿಯಿಸುತ್ತಾಳೆ, ಗೋರಂಟಿಯನ್ನ ಬೇಗ ಒಣಗಿಸ್ಕೊತಾ ಇದ್ದೀನಿ. ಹುಡುಗಿಯ ತಾಯಿ ಕಣ್ಣನ್ನು ತಿರುಗಿಸುತ್ತಾಳೆ. ಅಜ್ಜಿ ಇದು ಅಸಾಧ್ಯ ಎಂಬಂತೆ ಮುಖ ಮಾಡಿ ತನ್ನ ತಲೆಯನ್ನು ಅಲುಗಾಡಿಸುತ್ತಾಳೆ. ಈ ರೀತಿ ಮಾಡಿದ್ರೆ ನಿಜವಾದ ಬಣ್ಣ ಬರಲ್ಲ ಅಂತಾಳೆ. ಮೊಮ್ಮಗಳು ಫ್ಯಾನ್ ಆಫ್ ಮಾಡಿ ಕೇಳ್ತಾಳೆ, ಹಾಗಾದ್ರೆ? ಅಜ್ಜಿ ಪ್ರೀತಿಯಿಂದ ಹೇಳ್ತಾಳೆ, ಅದನ್ನ ನ್ಯಾಚುರಲ್ ಆಗಿ ಒಣಗೋಗ್ಬಿಡು. ಮೊಮ್ಮಗಳು ಮುಖವನ್ನ ವಿಚಿತ್ರ ಮಾಡಿಕೊಂಡು ಆಧುನಿಕ ಕಾಲದ ಟೀನೇಜರ್ ಹಾಗೆ ಸ್ವಲ್ಪವೂ ಸಹನೆ ಇಲ್ಲದಂತೆ, ಇಷ್ಟು ಸಹನೆ ಯಾರ ಬಳಿ ಇದೆ? ಆ ಸಮಯದಲ್ಲಿ ಹದಿಹರೆಯದ ಹುಡುಗಿಯ ತಾಯಿಯು ಆಶೀರ್ವಾದ್ ಕ್ರಿಸ್ಟಲ್ ಸಾಲ್ಟ್ ಪ್ಯಾಕ್ ಅನ್ನು ತನ್ನ ತಾಯಿಗೆ ತೋರಿಸುತ್ತಾ ಹೇಳುತ್ತಾಳೆ, ನನ್ನ ಮಗಳ ಬಳಿ ಇಲ್ಲದಿರಬಹುದು, ಆದರೆ ಆಶೀರ್ವಾದದ ಕ್ರಿಸ್ಟಲ್ ಸಾಲ್ಟ್ ಬಳಿ ಸಹನೆ ಇದೆ. ಅಜ್ಜಿ ಪ್ಯಾಕ್ ಅನ್ನು ನೋಡುತ್ತಿದ್ದ ಹಾಗೆಯೇ ಪ್ಯಾಕ್ಗೆ ಕ್ಯಾಮರಾ ಝೂಮ್ ಆಗುತ್ತದೆ ಮತ್ತು ಹಿನ್ನೆಲೆಯಲ್ಲಯ ಧ್ವನಿ ಕೇಳಿಬರುತ್ತದೆ. ಸಮುದ್ರದಿಂದ ಹೊರತೆಗೆದು 3 ವಾರ ಬಿಸಿಲಿನಲ್ಲಿ ಒಣಗಿಸಿ ಇದನ್ನು ತಯಾರಿಸಲಾಗಿದೆ ಹಾಗೂ ಮಾಯಿಶ್ಚರ್ ಲಾಕ್ ಮಾಡಲಾಗಿದೆ. ಇದೇ ಕಾರಣಕ್ಕೆ ಸರಿಯಾದ ರುಚಿಯನ್ನು ಒದಗಿಸುತ್ತದೆ. ಸಮುದ್ರದ ಬಳಿ ಇರುವ ಉಪ್ಪಿನ ಕಣ ಸೂರ್ಯನ ಬಿಸಿಲಿನಲ್ಲಿ ಒಣಗುತ್ತಿರುವುದಕ್ಕೆ ಕಟ್ ಮಾಡುತ್ತೇವೆ. ಕ್ರಿಸ್ಟಲ್ ಉಪ್ಪಿನ ಹರಳುಗಳನ್ನು ಮಾಯಿಶ್ಚರ್ ಲಾಕ್ ಮಾಡಲಾಗುತ್ತದೆ. ಆಶೀರ್ವಾದ್ ಕ್ರಿಸ್ಟಲ್ ಸಾಲ್ಟ್ ಲೋಗೋ ಮತ್ತು ಪ್ಯಾಕ್ ಶಾಟ್. ಸಾಂಬಾರ್ ಮತ್ತು ಇತರ ಪದಾರ್ಥಗಳ ಮೇಲೆ ಆಶೀರ್ವಾದ್ ಕ್ರಿಸ್ಟಲ್ ಸಾಲ್ಟ್ ಅನ್ನು ಅಜ್ಜಿ ಸಿಂಪಡಿಸುತ್ತಿರುವುದನ್ನು ನಾವು ನೋಡಬಹುದು. ಅಜ್ಜಿಯು ಮೊಮ್ಮಗಳಿಗೆ ಒಂದು ಚಮಚ ಹಾಕುತ್ತಾಳೆ ಮತ್ತು ಮೊಮ್ಮಗಳು ತನ್ನ ಹೆನ್ನ ಹಚ್ಚಿದ ಕೈಯಿಂದಲೇ ಮೆಚ್ಚುಗೆಯಿಂದ ಸನ್ನೆ ಮಾಡುತ್ತಾಳೆ. ಆಶೀರ್ವಾದ್ ಕ್ರಿಸ್ಟಲ್ ಸಾಲ್ಟ್ ನೈಸರ್ಗಿಕವಾಗಿ ಒಣಗಿಸಿರುವುದು, ನೈಸರ್ಗಿಕ ರುಚಿಯಾಗಿರುವುದು.